ದಿನದಿಂದ ಒಂದು ಪ್ರಾಡಕ್ಟ್ನ ಬುಕ್ ಮಾಡಬೇಕು ಅಂತ ಅನ್ಕೋತಾ ಇದೆ. ಸೊ ಬುಕ್ ಮಾಡು ಆಯಿತು, ಆಲ್ರೆಡಿ ನೆನೆ ಅದು ಮನೆಗೆ ಬಂದು ಆಯಿತು. ಸೊ ಇವಾಗ ಅನ್ಬಾಕ್ಸ್ ಮಾಡಬೇಕು, ಅದು ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯುರೋಪ್ಸ್ ಬೆಸ್ಟ್ ಸೆಲ್ಲಿಂಗ್ ಎಮಾ ಮ್ಯಾಟ್ರೆಸ್. ಈ ಮ್ಯಾಟ್ರೆಸ್ ವಾಕ್ಯೂಮ್ ಸೀಲ್ಡ್ ಮತ್ತೆ ರೋಲ್ ಪ್ಯಾಕ್ ಆಗಿ ಬಂದಿರುತ್ತೆ. ಇದ್ರ ಜೊತೆ ಒಂದು ಮ್ಯಾನ್ಯುವಲ್ ಬುಕ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಇದನ್ನ ನೋಡ್ಕೊಂಡ್ರೆ ಸಾಕು, ಕ್ಲಿಯರ್ ಆಗುತ್ತೆ. ಹಾಗೆ ಇದ್ರ ಜೊತೆ ಟೂಲ್ಸ್ ಸಹ ಕೊಟ್ಟಿದ್ದಾರೆ, ಇದನ್ನ ಓಪನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಂದ ಅನ್ಬಾಕ್ಸ್ ಮಾಡಿದ್ಮೇಲೆ ಅದ್ರ ಪೊಸಿಷನ್ ಬರೋಕ್ಕೆ ಮಿನಿಮಮ್ 5 hours ಆದ್ರೂ ಬೇಕು. ಅಷ್ಟ್ರಲ್ಲಿ ನಾನು ಕಾಲೇಜ್ಗೆ ಹೋಗಿದ್ದು ಬರ್ತೀನಿ. 5 hours later. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, 33 ಕಂಟ್ರೀಸ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಈ ಮ್ಯಾಟ್ರೆಸ್ ನನ್ಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ 15 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ. ಹಾಗೆ ಫ್ರೀ ಅಂಡ್ ಫಾಸ್ಟ್ ಡೆಲಿವರಿ ಜೊತೆಗೆ 100 ನೈಟ್ಸ್ ಫ್ರೀ ಟ್ರಯಲ್ ಕೂಡ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ನಿಮ್ಗೆ ಏನಾದ್ರು 100 ನೈಟ್ಸ್ ಯೂಸ್ ಮಾಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಈ ಮ್ಯಾಟ್ರೆಸ್ ನೀವು ರಿಟರ್ನ್ ಸಹ ಮಾಡ್ಬೋದು. ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಬಿಡಿ. ಬೇಸಿಗೆಗಾಲದಲ್ಲಿ ಈ ಹೈಬ್ರಿಡ್ ಬೆಡ್ ನಿಮ್ಗೆ ಬೆಸ್ಟ್ ಏರ್ ಫ್ಲೋ ಅಂಡ್ ಕೂಲಿಂಗ್ ಸೆನ್ಸೇಷನ್ ಕೊಡುತ್ತೆ. ನಾನು ಯಾಕೆ ಎಮಾ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರೆಸ್ ನ ಚೂಸ್ ಮಾಡಿದೆ ಗೊತ್ತಾ? ಇದು ಯುರೋಪ್ ನ ಬೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರೆಸ್, ಇವಾಗ ಇಂಡಿಯಾದಲ್ಲೂ ಸಿಗ್ತಾ ಇದೆ. ವಿಶ್ರಾಂತಿ ನಿದ್ದೆ ಜೊತೆಗೆ ಆರ್ಥೋಪೆಟಿಕ್ ಸಪೋರ್ಟ್ಗೂ ಸಹ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಮ್ಯಾಟ್ರೆಸ್ ನಿಮ್ಗೆ ನೋ ಕಾಸ್ಟ್ EMI ಅಲ್ಲೂ ಸಹ ಪರ್ಚೇಸ್ ಮಾಡಬಹುದು. ಎಮಾ ಮ್ಯಾಟ್ರೆಸ್ ನ ಇನ್ನೊಂದು ವಿಶೇಷತೆ ಏನಂದ್ರೆ ಇದರಲ್ಲಿ 6 ಲೇಯರ್ಸ್ ಬರುತ್ತೆ. ಫಸ್ಟ್ ಲೇಯರ್ ಬಂದು ಅಲ್ಟ್ರಾ ಡ್ರೈ ಕವರ್, ಸೆಕೆಂಡ್ ಲೇಯರ್ ಬಂದು ಹೇರ್ ಗೋ ಸೆಲ್ ಫಾರ್ಮ್, ಥರ್ಡ್ ಹ್ಯಾಲೋ ಮೆಮೊರಿ ಫಾರ್ಮ್, ಫೋರ್ತ್ ಲೇಯರ್ ಝೋನ್ಡ್ ಏರೋಫ್ಲೆಕ್ಸ್ ಸ್ಪ್ರಿಂಗ್, ಫಿಫ್ತ್ ಒನ್ HRX ಸಪೋರ್ಟ್ ಲೇಯರ್ ಅಂಡ್ ಲಾಸ್ಟ್ ಒನ್ ಬಂದು ಆಂಟಿ ಸ್ಕಿಡ್ ಬೇಸ್. ಯಾವ ತರ ಇದೆ ತೋರಿಸ್ತೀನಿ ಬನ್ನಿ. ಈ ಮ್ಯಾಟ್ರೆಸ್ ಕಂಪ್ಲೀಟ್ಲಿ ಬ್ರೀತಬಲ್ ಹಾಗೂ ಮೋಷನ್ ಐಸೋಲೇಷನ್ ಇರುತ್ತೆ. ಇದು ಯಾವ ತರ ಅಂತ ತೋರಿಸ್ತೀನಿ ನೋಡಿ. ನಾವು ಎಷ್ಟೇ ಪ್ರೆಷರ್ ಹಾಕಿ ಅದ್ರ ಪಕ್ಕನೆ ಬಿದ್ರೂ ಒಂದೇ ಒಂಚೂರು ಕೂಡ ಶೇಕ್ ಆಗಲ್ಲ. ಅದೇ ಈ ಮ್ಯಾಟ್ರೆಸ್ ನ ಸ್ಪೆಷಾಲಿಟಿ ಅನ್ಕೊಳ್ಳಿ. ಆಲ್ರೆಡಿ ಮಾನ್ಸೂನ್ ಸೇಲ್ emmasleep.in ಅಲ್ಲಿ ಲೈವ್ ಸಹ ಆಗಿದೆ. ಅಪ್ ಟು 55% ಆಫ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನನ್ನ ಕೂಪನ್ ಕೋಡ್ N55 ನ ಯೂಸ್ ಮಾಡಿದ್ರೆ ಅಡಿಷನಲ್ 15% ಆಫ್ ಸಿಗ್ತಾ ಇದೆ. ವೇಟ್ ಮಾಡ್ತಾ ಇದ್ದೀರಾ? ಇವಾಗಲೇ ಹೋಗಿ ಎಮಾ ಮ್ಯಾಟ್ರೆಸ್ ನ ಪರ್ಚೇಸ್ ಮಾಡಿ. ನಾನು ಇವಾಗ ಹೋಗಿ ನಮ್ಮ ಅಜ್ಜಿಗೆ ಸರ್ಪ್ರೈಸ್ ಕೊಡ್ತೀನಿ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಅಜ್ಜಿ, ನಿಂಗೊಂದು ಸರ್ಪ್ರೈಸ್. ಏನವ ಸರ್ಪ್ರೈಸ್? ನೀನು ಆಲ್ ಅಲ್ಲಿ ಕೂತಿರೋ, ಅಷ್ಟಲ್ಲಿ ರೆಡಿ ಆಗುತ್ತೆ. ಆಯ್ತು ನಡಿ. ಇಷ್ಟ ಆಯ್ತಾ ಅಜ್ಜಿ? ಇಷ್ಟ ಆಯ್ತು. ಇಷ್ಟ ಆಯ್ತು.